ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಪ್ರತಿಯೊಬ್ಬರು ಮನೆಯಲ್ಲಿ ರಾತ್ರಿ ಆಯಿತು ಮಧ್ಯಾಹ್ನ ಆಯಿತು ಅನ್ನ ಮಾಡಿದಾಗ ಅನ್ನ ಮಿಕ್ಕುತ್ತೆ. ಸೊ ಅನ್ನ ಮಿಕ್ಕಿದ ಮೇಲೆ ನಾವು ಅಡುಗೆ ಮಾಡಿದವರೇ ಅದನ್ನು ತಿನ್ನಬೇಕಾಗುತ್ತೆ. ನಮ್ಮ ಮನೇಲಿ ಕೂಡ ಹಾಗೆ ಡೈಲಿ ನಾನೇ ಅನ್ನ ತಿನ್ನಬೇಕು ತಂಗ್ಳದು. ಸೊ ಅದ್ರಗೋಸ್ಕರ ಇವತ್ತು ಹೊಸ ರೆಸಿಪಿ ಏನಾದರೂ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ರೈಸನ್ನು ಈಗ ನಾನು ಒಂದು ಕಪ್ಲಿಂದ ಅಳತೆಯನ್ನಾಗಿ ಮಾಡ್ಕೋತಾ ಇದ್ದೀನಿ. 2 ಕಪ್ ಆಗೋಷ್ಟು ಅನ್ನ ಇಲ್ಲಿ ಮಿಕ್ಕಿತ್ತು. ಸೊ ಅದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. 1 ಕಪ್ ಅಥವಾ ಒಂದು ಪಾತ್ರೆಯನ್ನೇ ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ಅದೇ ಕಪ್ಲಿಂದ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಮೊಸರನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಹುಳಿ ಮೊಸರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಫ್ರೆಂಡ್ಸ್, ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ನೀರನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಕೈಯಲ್ಲಿ ಸ್ವಲ್ಪ ಇದನ್ನು ನಾವು ಮುಟ್ಟಿದ್ರೆ ಸ್ವಲ್ಪ ರವೆ ಥರ ಅನಿಸ್ಬೇಕು, ಆ ರೀತಿ ಇದನ್ನು ನಾವು ರುಬ್ಕೋಬೇಕು. ಫ್ರೆಂಡ್ಸ್, ನಂತರ ಇದನ್ನು ಒಂದು ಬೌಲ್ಗೆ ಸರ್ವನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಖಾರ ತಿನ್ನೋರಾದರೆ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಶುಂಠಿ, ಬೆಳ್ಳುಳ್ಳಿ ಪ್ರತಿಯೊಂದು ಕೂಡ ಜಾಸ್ತಿ ಹಾಕೋಬಹುದು. ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು, ತುಂಬ ಚೆನ್ನಾಗಿ ಫ್ಲೇವರ್ ಅನಿಸುತ್ತೆ. ಅದೇ ಕಪ್ಲಿಂದ ಅರ್ಧ ಕಪ್ ಆಗೋಷ್ಟು ಸಣ್ಣ ರವೆಯನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಆಗೋಷ್ಟು ಇಂಗನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಲ್ಲವನ್ನ ಹಾಕಿಬಿಟ್ಟು ನಂತರ ನಾವು ಇದಕ್ಕೆ ಮತ್ತೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕಿದರೆ ಇದು ಸರಿಯಾಗಿ ಬರೋದಿಲ್ಲ, ತುಂಬ ಮೆತ್ತಗೆ ಆಗಿಬಿಡುತ್ತೆ. ಸೊ 1.5 ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸೈಡ್ಗಿಡೋಣ. ಫ್ರೆಂಡ್ಸ್, ರಾತ್ರಿ ಉಳಿದಿರುವಂಥ ಅನ್ನದಿಂದ ವಡೆ ಕೂಡ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ. ಸೊ ಅದು ಮಾತ್ರ ತುಂಬಾ ಟೇಸ್ಟಿಯಾಗಿದೆ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಈಗ ನಾನಿಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಕೊನೆಯಲ್ಲಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಇನೋ ಅನ್ನು ಸೇರಿಸ್ತಾ ಇದ್ದೀನಿ. ಇನೋ ಅನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನೋ ಹಾಕೋದ್ರಿಂದ ತುಂಬಾ ಸ್ಪಂಜಿಯಾಗುತ್ತೆ, ತುಂಬಾ ಸಾಫ್ಟಾಗಿ ಆಗುತ್ತೆ. ಬೇಗ ಇದನ್ನು ಇನೋ ಹಾಕಿದ ತಕ್ಷಣವೇ ನಾವು ಇಡ್ಲಿ ಪಾತ್ರೆಗೆ ಮಿಶ್ರಣವನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೀವು ಇಡ್ಲಿ ಪಾತ್ರೆ ಮಾಡೋದಕ್ಕಿಂತ ಒಂದು ಪ್ಲೇಟಲ್ಲಿ ಇದನ್ನು ಸ್ಟಿಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀವು ಕಟಿಂಗ್ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಕೆಲವರಿಗೆ ಇಡ್ಲಿ ಪಾತ್ರೆಯಲ್ಲಿ ತುಂಬ ಈಸಿಯಾಗುತ್ತೆ. ಸೊ ಪ್ಲೇಟಲ್ಲಿ ಸರಿಯಾಗಿ ಕೆಲವರಿಗೆ ಮಾಡೋಕ್ಕಾಗಲ್ಲ, ಸ್ಟಿಮ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ನಿಮಗೆ ಪ್ಲೇಟಲ್ಲಿ ಸ್ಟಿಮ್ ಮಾಡ್ಕೊಳ್ಳೋದಾದರೆ ಆ ಪ್ಲೇಟಲ್ಲಿ ಮಾಡ್ಕೊಳ್ಳಿ, ತುಂಬಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಪಾತ್ರೆಗಿಂತ ಅದು. ಈಗ ನಾನಿಲ್ಲಿ ಒಂದೊಂದಾಗಿ ಇಡ್ಲಿ ಪಾತ್ರೆಯನ್ನು ಸೇರಿಸಿ ನಂತರ ಇದಕ್ಕೆ ಮುಚ್ಚಿಬಿಟ್ಟು ಒಂದು 20 ರಿಂದ 25 ನಿಮಿಷವರೆಗೆ ಇದನ್ನು ನಾನು ಕುಕ್ ಮಾಡ್ಕೋತಾ ಇದ್ದೆ. ಈ ಒಂದು 25 ನಿಮಿಷ ಆಗಿದೆ, ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಸಿ ಇರುವಾಗ ಸ್ವಲ್ಪ ಮೇಲ್ಗಡೆ ಮೆತ್ತಗೆ ಇರುತ್ತೆ. ಸೊ ಇದು ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡ್ಗಿಡಬೇಕು. ಈಗ ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ನಿಂದ. ನೋಡ್ತಾ ಇರ್ಬೋದು, ಇಡ್ಲಿ ರೀತಿಯಲ್ಲೇ ಇದು ಆಗಿದೆ. ಸೊ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ಇದು. ಹಾಗೆ ಕೂಡ ತಿನ್ಬೋದು, ಆದರೆ ಅಷ್ಟು ಟೇಸ್ಟಿಯಾಗಿ ಅನಿಸ್ತಾ ಇರಲಿಲ್ಲ ನಾನು ತಿಂದಾಗ. ಇದನ್ನ ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು. ಸ್ವಲ್ಪನೇ ಸಾಂಬಾರ್ ಮಸಾಲವನ್ನು ಹಾಕಿಬಿಟ್ಟು ಇದನ್ನು ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನು ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಒಂದು ಕ್ರೀಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈಗ ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಪೌಡರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ನಾರ್ಮಲ್ ಆಗಿ ಬ್ರೆಡ್ ತರ್ತೀವಲ್ಲ, ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡ್ರೆ ಬ್ರೆಡ್ ಪೌಡರು ತುಂಬ ಈಸಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ಇದೇ ರೀತಿ ನಾನು ಮಾಡಿ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪನೇ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಫ್ರೆಂಡ್ಸ್, ಈಗ ಒಂದೊಂದಾಗಿ ಇದನ್ನು ಬಿಡಬೇಕು. ಸೊ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ.
ಜಾಸ್ತಿ ಹುಳಿ ಮೊಸರು ಇರುತ್ತಲ್ಲ ಅಂಥದ್ದೇ ಹಾಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಮೊಸರು ಹುಳಿ ಇಲ್ಲಪ್ಪ ಅಂದರೆ ಮೊಸರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ನೀರಿನ ಕ್ವಾಂಟಿಟಿ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೋದು. ಈಗ ಎರಡು ಕಡೆಗೆ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನೋಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ತಣ್ಣಗಾದರೆ ಇಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕೆ. ಸೊ ನನಗೆ ರಾತ್ರಿ ಉಳಿದಿರೋಂಥ ಅನ್ನದಿಂದ ನಾನು ಹೋಸತಿ ನಿಮಗೆ ವಡೆ ಕೂಡ ಮಾಡಿ ತೋರಿಸಿದ್ದೆ ಅಂತ ಹೇಳಿದೆ. ಸೊ ಅದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಇದಕ್ಕಿಂತ. ಸೊ ನನಗಿದು ಅಷ್ಟಕ್ಕಷ್ಟೇ. ಸೊ ಬಿಸಿ ಬಿಸಿ ಇರುವಾಗ 1 ರಿಂದ 2 ತಿಂದರೆ ಸಾಕಾಯಿತು, ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲಿಲ್ಲ. ಸೊ ಆದರೆ ಆ ವಡೆ ಮಾಡಿದ್ನಲ್ಲ, ಆ ವಡೆ ನನಗೆ ಎಷ್ಟು ಕೊಟ್ಟರು ತಿಂತೀನಿ, ಅಷ್ಟು ಚೆನ್ನಾಗಾಗಿತ್ತು ಅದು. ಸೊ ಅದು ನೋಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಟ್ರೈ ಮಾಡಿ. ಖಂಡಿತ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ನೀವು ವಡೆಯನ್ನು. ನನಗೆ ಇದು ತುಂಬ ಇಷ್ಟ ಆಗಲಿಲ್ಲ, ಸ್ವಲ್ಪನೇ ಇಷ್ಟ ಆಯಿತು. ಸೊ ಬಿಸಿ ಬಿಸಿ ಇರುವಾಗ 2 ಮಾತ್ರ ತಿನ್ಕೋಬೋದು. ಅದು ಟೊಮೆಟೊ ಕೆಚಪ್ಪು ಅಥವಾ ಗ್ರೀನ್ ಚಿಲ್ಲಿ ಚಟ್ನಿ ಜೊತೆಗೆ ತಿನ್ಕೊಳ್ಳೋಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.